ಶ್ರೀಕೃಷ್ಣಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಗುರುರಾಯರ ಭಕ್ತರೇ, ಇದನ್ನು ಹೃದಯದಿಂದ ಕೇಳಿಸಿಕೊಳ್ಳಿ. ಇದೊಂದು ಕೇವಲ ಪ್ರಕಟಣೆಯಲ್ಲ, ಇದು ಸೌಭಾಗ್ಯದ ಆಹ್ವಾನ. 431 ವರ್ಷಗಳ ಹಿಂದೆ ಭುವನಗಿರಿ ಎಂಬ ಪುಣ್ಯ ಭೂಮಿಯಲ್ಲಿ ಗೋಪಿಕಾಂಬೆ ಹಾಗೂ ತಿಮ್ಮಣ್ಣ ಭಟ್ಟರು ಎಂಬ ದಂಪತಿಗಳಲ್ಲಿ ಅವತರಿಸಿದ ಆ ದಿವ್ಯ ಚೇತನ ಇಂದು ಕೋಟಿ ಕೋಟಿ ಭಕ್ತರ ಜೀವನಾಡಿಯಾಗಿ ನಿಂತಿದೆ. ಶ್ರೀ ಸುಧೀಂದ್ರ ತೀರ್ಥ ಶ್ರೀಪಾದಂಗಳವರ ಶಿಷ್ಯರಾಗಿ ಫಾಲ್ಗುಣ ಮಾಸದ ಶುಕ್ಲ ಪಕ್ಷದಲ್ಲಿ ವೇದಾಂತ ಸಾಮ್ರಾಜ್ಯದಲ್ಲಿ ಪಟ್ಟಾಭಿಷಿಕ್ತರಾಗಿ ಶ್ರೀ ಗುರುಸಾರ್ವಭೌಮರು ಇಂದಿಗೂ ಕೂಡ ಧರ್ಮದ ದೀಪವನ್ನು ಜಗತ್ತಿಗೆ ಬೆಳಗಿಸ್ತಾ ಇದ್ದಾರೆ. ಇಂದು ಅವರ 431ನೆಯ ವರ್ಧಂತಿಯ ಪರ್ವಕಾಲ. ಈ ದಿವಸಗಳು ಸಾಮಾನ್ಯ ದಿವಸಗಳವಲ್ಲ, ಈ ಸಮಯ ಸಾಮಾನ್ಯ ಸಮಯವಲ್ಲ. ಈ ಪವಿತ್ರವಾದ ಸಂದರ್ಭದಲ್ಲಿ ಗುರುರಾಯರ ಕುರಿತಾಗಿ ಮಾಡುವ ಸೇವೆ, ಜಪ, ಪಾರಾಯಣ, ಅರ್ಚನಾ ಮೊದಲಾದ ನಾಮಲೇಖನ, ಈ ಮೊದಲಾದ ಸೇವೆಗಳು ಸಕಲ ಇಷ್ಟಾರ್ಥಗಳನ್ನು ನೆರವೇರಿಸುತ್ತವೆ. ನಮ್ಮ ಕುಟುಂಬವನ್ನು ಕ್ಷೇಮವಾಗಿ ಇಡುತ್ತೆ, ಮನಸ್ಸು ಶಾಂತವಾಗುತ್ತೆ, ಗುರುಕೃಪೆಯು ತುಂಬಿ ಬರುತ್ತೆ. ಸಾಧಕರೇ, ಈಗ ಒಂದು ಅತ್ಯಂತ ಮಹತ್ವದ ವಿಷಯ. ಪವಿತ್ರವಾದ ಕಾಶಿ ಕ್ಷೇತ್ರದ ಗಂಗಾ ತಟದಲ್ಲಿ ನಿರ್ಮಾಣವಾಗ್ತಾ ಇರುವಂತಹ ಶ್ರೀ ರಾಘವೇಂದ್ರ ಮಂತ್ರ ಮಂದಿರ ತನ್ನ ಅಂತಿಮ ಹಂತದಲ್ಲಿದೆ. ಇದು ಕೇವಲ ಕಟ್ಟಡವಲ್ಲ, ಇದು ಭಕ್ತಿಯ ಒಂದು ಪ್ರತೀಕ. ಇದು ನಾಮಸ್ಮರಣೆಯ ಕೇಂದ್ರ. ಇದು ಅನೇಕ ತಲೆಮಾರಿನ ಪುಣ್ಯ ಸಂಚಯದ ಒಂದು ಆಧಾರ. ಈ ಮಹಾಯಜ್ಞದಲ್ಲಿ ನೀವು ಕೂಡ ಈ ಪವಿತ್ರ ದಿವಸಗಳಲ್ಲಿ ಭಾಗಿಯಾಗಿರಿ. ರಾಯರ ವರ್ಧಂತಿಯ ಈ ಶುಭ ಪವಿತ್ರ ಕಾಲದಲ್ಲಿ ಯಾರು ರಾಯರ ಸೇವೆಗೋಸ್ಕರ 7500 ಸೇವೆಯನ್ನು ಸಲ್ಲಿಸ್ತಾರೋ ಅವರ ಹೆಸರಿನಲ್ಲಿ ಕಾಶಿಯ ಈ ಗಂಗಾ ತಟದಲ್ಲಿ 1 ಚದುರಡಿ ಭೂದಾನದ ಸಂಕಲ್ಪವನ್ನು ಮಾಡಿಸಲಾಗುತ್ತೆ. 10,000ಕ್ಕೂ ಮೇಲ್ಪಟ್ಟು ಯಾರು ಈ ಮಂತ್ರ ಮಂದಿರದ ನಿರ್ಮಾಣಕ್ಕಾಗಿ ದೇಣಿಗೆಯನ್ನು ನೀಡುತ್ತಾರೋ ಅವರ ಹೆಸರನ್ನು ಕಾಶಿಯ ಗಂಗಾ ತಟದ ಮಂತ್ರ ಮಂದಿರದ ಶಿಲೆಯಲ್ಲಿ ಶಾಶ್ವತವಾಗಿ ಉಳಿಸಲಾಗುತ್ತದೆ. 10 ಲಕ್ಷ ಶ್ರೀರಾಘವೇಂದ್ರ ಎಂಬ ನಾಮಲೇಖನ ಮಾಡಿದವರ ಹೆಸರನ್ನು ವಿಶೇಷ ದಾಖಲೆಯಲ್ಲಿ ಸಂರಕ್ಷಿಸಲಾಗುತ್ತದೆ. ಸಾವಿರಾರು ಭಕ್ತರು ಬರಿತಾ ಇರುವಂತಹ ನಾಮಲೇಖನ ಪುಸ್ತಕಗಳು ಗಂಗಾ ತಟದಲ್ಲಿ ಮಂತ್ರ ಮಂದಿರದಲ್ಲಿ ಸದ್ಯದಲ್ಲಿಯೇ ಪ್ರತಿಷ್ಠಾಪನೆಗೊಳ್ಳಲಿವೆ. ಶ್ರೀ ರಾಘವೇಂದ್ರ ಎಂಬ ನಾಮ, ಇದು ರಾಮದೇವರ ನಾಮದ ಪರಿಮಳ. ಇದು ಹನುಮದೇವರ ಭಕ್ತಿ ಶಕ್ತಿಯ ಸ್ಪಂದನ. ಈ ನಾಮ ಮಂತ್ರಾಲಯ ಪ್ರಭುಗಳ ಕೃಪಾ ಪ್ರವಾಹ. ಇಂಥ ಪವಿತ್ರವಾದ ನಾಮವನ್ನು ಭಕ್ತಿಯಿಂದ ಶ್ರೀರಾಘವೇಂದ್ರ ಅಂತ ಬರೆಯೋದು ಅಂದರೆ ಕಾಶಿಯಲ್ಲಿ ಕುಳಿತು ಲಕ್ಷ ಶ್ರೀರಾಮ ಮಂತ್ರ ಜಪಿಸಿದ ಫಲವನ್ನು ಖಂಡಿತ ಪಡೆಯುವ ಮಹಾಪುಣ್ಯ. ರುದ್ರದೇವರು ಪ್ರಸನ್ನರಾಗುವ ಅಂತಿಮ ಕ್ಷಣ. ನಿಮ್ಮ ಸಾಧನೆ ಕಾಶಿಯಲ್ಲಿ ಶಾಶ್ವತವಾಗಿ ಉಳಿಯುವುದು ಕೂಡ ನಿಶ್ಚಯ. ಇದೊಂದು ದೇಣಿಗೆಯಲ್ಲ, ಇದೊಂದು ಧರ್ಮದಲ್ಲಿ ಮಾಡುವ ಒಂದು ಹೂಡಿಕೆ. ಇದು ಖರ್ಚು ಅಲ್ಲ, ಇದು ಕುಲ ಪರಂಪರೆಯ ಆಶೀರ್ವಾದ. ಇದು ಹಣ ಕೊಡುವುದು ಅಲ್ಲ, ಇದು ನಾಮದಲ್ಲಿ ನಿಮ್ಮ ಜೀವನವನ್ನು ಅಚ್ಚಳಿಯದಂತೆ ಮಾಡುವುದು, ಬರೆಯುವುದು. ಗುರುರಾಯರು ಕರೆದಾಗ ಸ್ಪಂದಿಸಿದವರು ಧನ್ಯರು. ಈ ದಿವ್ಯ ಅವಕಾಶವನ್ನು ಕೈಬಿಡಬೇಡಿ. ಭಕ್ತಿಯಿಂದ ನಾಮಲೇಖನ ಯಜ್ಞದಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳಿ. ಕಾಶಿ ಮಂತ್ರ ಮಂದಿರದ ದೈವಿಕ ಸೇವೆಯಲ್ಲೂ ಪಾಲ್ಗೊಳ್ಳಿ. ಗುರುರಾಯರ ಅನುಗ್ರಹವನ್ನು ನಿಮ್ಮ ಕುಟುಂಬಕ್ಕೆ ಆಮಂತ್ರಿಸಿರಿ. ಇಂದು ತೆಗೆದುಕೊಳ್ಳುವ ನಿಮ್ಮ ಈ ಸಂಕಲ್ಪ ನಾಳೆಯ ನಿಮ್ಮ ಸಂತತಿಗೆ ರಕ್ಷಾ ಕವಚ. ರಾಯಬಾರೋ ತಂದೆ ತಾಯಿ ಬಾರೋ, ಈ ಕರೆಗೆ ಸ್ಪಂದಿಸಿರಿ. ಶ್ರೀ ರಾಘವೇಂದ್ರಾಯ ನಮಃ.